ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಜಿಜ್ಞಾಸಾ ಓಂ ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ. ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ನೇವ ಕ್ರಮಾತ್ ಸಜ್ಜನ ಸಂವಿದೆ. ಏನಾಯಿತು ಇದರಲ್ಲಿ? ಎಲ್ಲೆಲ್ಲಿ ಅಭೇದ ಹೇಳತಕ್ಕಂಥ ಮಾತು ಕೇಳುತ್ತೆ, ಜಗತ್ತು ಅಸತ್ಯ ಅಂತ ಹೇಳ್ತಕ್ಕಂಥ ಮಾತು ಕೇಳಿಸುತ್ತೆ, ಅವೆಲ್ಲ ಕೂಡ ಬೇರೆ ಯಾವ ರೀತಿ ಅರ್ಥ ಮಾಡೋಕ್ಕೆ ಬರುತ್ತೆ ಎಂಬುದನ್ನು ಅನೇಕ ಪ್ರಮಾಣಗಳನ್ನು ಕೊಟ್ಟು ಸ್ಪಷ್ಟ ಮಾಡಿದರು. ಈಗ ಐಕ್ಯ ಹೇಳ್ತಕ್ಕಂಥ ವಾಕ್ಯ ಇಲ್ಲೇ ಇಲ್ಲ ಅಂತ ಹೇಳ್ತಿರಲ್ಲ, ಕೆಲವಿದೆ ಅಂತ ಹೇಳಿದರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಅಹಂ ಬ್ರಹ್ಮಾಸ್ಮಿ ತದ್ಯೋಹಂ ಸೋಸೌ ಯೋ ಅಸೌ ಸೋ ಅಹಂ ಯೋ ಅಸೌ ಆದಿತ್ಯೇ ಪುರುಷಃ ಸೋಹಮಸ್ಮಿ ಸ ಏವಾಹಮಸ್ಮಿ ಇತ್ಯಾದಿತು ಅಂತರ್ಯಾಮ್ಯಪೇಕ್ಷೆಯ. ಅಹಂ ಬ್ರಹ್ಮಾಸ್ಮಿ ತತ್ ಯೋ ಅಹಂ ಸೋ ಅಸೌ ಯೋ ಅಸೌ ಸೋ ಅಹಂ ಯೋ ಅಸೌ ಆದಿತ್ಯೇ ಪುರುಷಃ ಸಹ ಅಹಮಸ್ಮಿ ಸ ಏವಾಹಮಸ್ಮಿ ಇತ್ಯಾದಿತು ಅಂತರ್ಯಾಮ್ಯಪೇಕ್ಷೆಯ. ಅಭೇದ ವಾಕ್ಯಗಳು ಯಾವ್ಯಾವ್ದವರು ಹೇಳೋದು? ಅಹಂ ಬ್ರಹ್ಮಾಸ್ಮಿ ಒಂದು, ಯೋಹಂ ತತ್ ಯೋಹಂ ಸೋಸೌ ನಾನೇನೋ ಅವನೇ ನಾನು, ಯೋಸೌ ಆದಿತ್ಯೇ ಪುರುಷಃ ಸೂರ್ಯನೊಳಗೇನು ಧೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ಅಂತ ಹೇಳ್ತೇವೆ, ಆತ ಅಹಮಸ್ಮಿ ಅವನು ನಾನೇ. ಈ ರೀತಿ ಮಾತುಗಳೆಲ್ಲ ಇವೆಯಲ್ಲ, ಐಕ್ಯ ಹೇಳುತ್ತಲ್ಲ ಅಂತ ಕೇಳಿದ. ಇತ್ಯಾದಿ ಇನ್ನು ಕೆಲವಿದೆ, ತತ್ವಮಸಿ ಅವೆಲ್ಲ ತತ್ವಮಸಿ ಬಗ್ಗೆ ಹೇಳಿಬಿಟ್ರಿ ಈಗಾಗಲೇ. ಇದು ನೇಹ ನಾನಾಸ್ತಿ ಕಿಂಚನ ಸೋಯಮಾತ್ಮ ಇತ್ಯಾದಿ ಕೆಲವು ವಾಕ್ಯಗಳಿವೆ. ಅವಕ್ಕೆಲ್ಲ ಏನು ಉತ್ತರ ಹೇಳಬೇಕು ಅಂದರೆ ಅಂತರ್ಯಾಮ್ಯಪೇಕ್ಷೆಯ. ಅಂತರ್ಯಾಮಿ ವಿವೇಕ್ಷ ಹೇಳಿದ ಮಾತುಗಳೇ ಹೊರತು ಸಾಕ್ಷಾತ್ತಾಗಿ ಅಲ್ಲ. ಅದು ಹೇಗೆ ಅಂತ ಹೇಳ್ತಾರೆ. ಸಹ ಯಶ್ಚಾಯಂ ಪುರುಷೇ ಯಶ್ಚಾಸೌ ಆದಿತ್ಯೇ ಸ ಏಕಃ. ಇನ್ನೊಂದು ಸಹ ಯಶ್ಚ ಅಯಂ ಪುರುಷೇ, ಯಾವನು ಈ ಪುರುಷನಲ್ಲಿದ್ದಾನೋ, ಯಶ್ಚ ಅಸೌ ಆದಿತ್ಯೆ ಯಾವನು ಸೂರ್ಯನಲ್ಲಿದ್ದಾನೋ, ಸಹ ಏಕಃ ಅವನೊಬ್ಬನೇ. ಇದಕ್ಕೆಲ್ಲ ಅರ್ಥ ಏನು ಅಂದರೆ ಅಹ ಇತಿ ಬ್ರಹ್ಮ ತತ್ರಾಗತಂ ಅಹಮಿತಿ ತಸ್ಯ ಉಪನಿಷದಹಮಿತಿ. ಉಪನಿಷತ್ತೆ ಅರ್ಥ ಮಾಡಿದೆ. ಅಹಂ ಬ್ರಹ್ಮಾಸ್ಮಿ ಅಂದ್ರೇನು? ಸಹ ಯಶ್ಚ ಸಹ ಇತಿ ಬ್ರಹ್ಮ, ಆ ಅಂದರೆ ಬ್ರಹ್ಮ ಅಂತ ಅರ್ಥ. ತತ್ರ ಆಗತ ಅಹಮಿತಿ ಅವನಲ್ಲಿ ನಾನಿದ್ದೇನೆ, ಅವನ ಅಧೀನನಾಗಿದ್ದೇನೆ ಅಂತ ಹೇಳೋದಕ್ಕೋಸ್ಕರ ಅಹಂ ಅಂತ ಹೇಳ್ತಾರೆ ಹೊರತು ನಾನೇ ಬ್ರಹ್ಮ ಅಂತ ಅರ್ಥ ಅಲ್ಲ. ಅದಕ್ಕೆಲ್ಲ ಇನ್ನೂ ಆಧಾರ ಕೊಡ್ತಾರೆ. ದೇವರಿಗೆ ಅಹಂ ಅಂತ ಹೆಸರಿದೆ. ಅಹಂ ಬ್ರಹ್ಮ ಅಸ್ಮಿ ಮೂರು ಕೂಡ ಏನವು? ವಿಶ್ವಂ ವಿಷ್ಣು ವಷಟ್ಕಾರ ಇದ್ದಾಗೆ. ಅಹಂ ಅಂದರೂ ವಿಷ್ಣು, ಬ್ರಹ್ಮ ಅಂದರೂ ವಿಷ್ಣು, ಅಸ್ಮಿ ಅಂದರೂ ವಿಷ್ಣುನೇ. ಮೂರು ದೇವರ ನಾಮಗಳೇ ಹೊರತು ಕ್ರಿಯಾಪದ ಅಲ್ಲ. ಅದು ದೇವರ ಹೆಸರುಗಳು ಮೂರು ಕೂಡ. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಹ ಇತಿ ಬ್ರಹ್ಮ ತತ್ರ ಆಗತಂ ಅಹಂ ಇತಿ ತಸ್ಯ ಉಪನಿಷತಃ. ಅದು ರಹಸ್ಯವಾದ ವಿಚಾರ ಅಂತ ಹೇಳಿದೆ. ಅಹಂ ನಾಮ ಹರಿರ್ನಿತ್ಯಂ ಅಹೇಯತ್ವಾತ್ ಪ್ರಕೀರ್ತಿತಃ ತ್ವಂಚಾಸೌ ಪ್ರತಿಯೋಗಿತ್ವಾತ್ ಪರೋಕ್ಷತ್ವಾತ್ ಸ ಇತ್ಯಪಿ ಸರ್ವಾಂತರ್ಯಾಮಿಣಿ ಹರೌ ಅಸ್ಮಚ್ಛಬ್ದವಿಭಕ್ತಯಃ ಯುಷ್ಮಚ್ಛಬ್ದಗತಾಶ್ಚೈವ ಸರ್ವಾಃ ತಚ್ಛಬ್ದಗಾ ಅಪಿ ಸರ್ವಶಬ್ದಗತಾಶ್ಚೈವ ವಚನಾನ್ಯಖಿಲಾನ್ಯಪಿ ಸ್ವತಂತ್ರತ್ವಾತ್ ಪ್ರವರ್ತಂತೆ ವ್ಯಾವೃತ್ತೇಪಿ ಅಖಿಲಾತ್ ಸದಾ. ತತ್ಸಂಬಂಧಾತ್ತು ಜೀವೇಷು ತತ್ಸಂಬಂಧಾದಚಿತ್ಸ್ವಪಿ ವರ್ತಂತ ಇತ್ಯುಪಚಾರೇಣ ತಿಂಗಪದಾನ್ಯಖಿಲಾನ್ಯಪಿ
ತಸ್ಮಾತ್ ಸರ್ವಗತೋ ವಿಷ್ಣು ಏಕೋ ಹಿಚ್ಯತತೋ ಬಹು ಇತಿ ನಾರಾಯಣ ಶ್ರುತಿ. ಶ್ರುತಿಗೆ ಶ್ರುತಿಯೇ ಮಾಡಿದ ವ್ಯಾಖ್ಯಾನ ಮಾಡಿ ಹೇಳಿದೆ. ಶ್ರುತಿ ವಾಕ್ಯಗಳಿಗೆ ಶ್ರುತಿ ಅರ್ಥ ಹೇಳಿದೆ. ಏನಂತ ಹೇಳಿದೆ? ಅಹಂ ನಾಮ ಹರಿಹಿ. ಅಹಂ ಅಂದರೆ ನಾವು ಅಹಂ ಅಲ್ಲ, ಇದು ದೇವರಿಗೆ ಅಹಂ ಅಂತ ಹೆಸರು. ಇತಿ ನಿತ್ಯಂ ಅಹೇಯತ್ವಾತ್ ಪ್ರಕೀರ್ತಿತಃ. ಅಹೇಯತ್ವಾತ್ ಅಹಂ ನಾಮ. ಅಹೇಯ ಅಂತರ್ಥ. ಅಹೇಯ ಅಂದ್ರೇನು? ಹೇಯ ಅಂದ್ರೇನು? ಹಾತುಂ ಯೋಗ್ಯಂ ಹೇಯಂ, ಬಿಡಲಿಕ್ಕೆ ಯೋಗ್ಯವಾದದ್ದು. ದೇವರು ಎಂಥವನು? ಬಿಡಲಿಕ್ಕಾಗದವನು. ಅದೇ ತೊರೆದು ಜೀವಿಸಬಹುದೇ ಹರಿಣಿನ ಚರಣಗಳ. ಇವತ್ತು ಉಸಿರು ಬಿಟ್ಬಿಡೋದ್ರೆ ಏನರ್ಥ? ಸತ್ತೋಗುವಂತ ಅರ್ಥ. ಗೊತ್ತಾಯ್ತಾ? ಕೆಲವು ದಿವಸ ಅನ್ನ ಬಿಡೋದು, ಕೆಲವು ದಿವಸ ನೀರು ಬಿಡೋದು. ಉಸಿರನ್ನು ಎಷ್ಟೂ ಬಿಡಲಿಕ್ಕಾಗೋದಿಲ್ಲ. ದೇವರು ಹಾಗೆ ಅಂತ ಹೇಳೋದಕ್ಕೆ ಹೊರಟಿದ್ದಾರೆ ಹೊರತು ಬೇರೆ ಅಲ್ಲ. ದೇವರಿಗೆ ಅಹಂ ರಾಮ ರಾಮೋ ರಾಮ ಹೇಗೋ ಅಹಂ ಶಬ್ದ ಹಾಗೆ. ಅಹಂ ನಾಮ ಹರಿರ್ ನಿತ್ಯಂ. ನಿತ್ಯಂ ಮೇಹೇಯತ್ವಾತ್. ಯಾವ ಕಾಲಕ್ಕೂ ದೇವರನ್ನು ಬಿಡಕ್ಕೆ ಬರೋದಿಲ್ಲ. ಆದ್ದರಿಂದ ಎಷ್ಟೋ ರಾಜ ಮಹಾರಾಜನ ಬಿಡ್ತಾರೆ, ಹೆಂಡತಿ ಮಕ್ಕಳನ್ನು ಬಿಡ್ತಾರೆ, ಧನಧಾನ್ಯಗಳನ್ನು ಬಿಡ್ತಾರೆ. ಅವನು ಕೋಟೆ ಇಟ್ಕೊಂಡಿದ್ದಾನೆ, ಕೋಟಿ ರೂಪಾಯಿನ ಶೂಟ್ ಮಾಡ್ತೀನಿ ಅಂತಾನೆ. ಏನು ಮಾಡ್ತಾನೆ? ಅದನ್ನು ಬಿಡ್ತಾನೆ. ಯಾಕೆ? ಅದಕ್ಕಿಂತ ದೊಡ್ಡದು ಯಾವುದು? ಪ್ರಾಣ. ಇದೆಲ್ಲ ಇರಿದೆ. ಆದರೆ ದೇವರನ್ನ ಮಾತ್ರ ಬಿಡಲಿಕ್ಕೆ, ಅದಕ್ಕೆ ಪ್ರಹ್ಲಾದ ಏನು ಮಾಡಿದ? ಹೇಗೆ ಬಿಡಲಿ ಅಂತ ಕೇಳಿದ. ಬಿಡು ಅಂತ ಹೇಳಿದ. ದೇವರನ್ನ ಬಿಡಲಿಕ್ಕಾಗೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಬಿಡು ಅಂತ ಹೇಳಿದ ಹಿರಣ್ಯಕಶಿಪು ಹೋಗಿಬಿಟ್ಟ. ಬಿಡೋದಿಲ್ಲ ಪ್ರಹ್ಲಾದ ಬಿಡ್ಕೊಂಡು. ಅದು ದೇವರು ಎಂಥವನು ಅಂತ ಎಂದೂ ಬಿಡಲಾಗದವನು. ಅವನು ಬಿಟ್ಟು ನಾವಿರಲಿಕ್ಕೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ದೇವರೇ ಅಂತ ಹೆಸರಿದೆ? ಅಹಂ ಅಂತ ಹೆಸರಿದೆ. ಅಹಂ. ಆಮೇಲೆ ದೇವರಿಗೆ ತೊಮ್ ಅಂತ ಹೆಸರಿದೆ. ತ್ವಂಚಾಸವು ಪ್ರತಿಯೋಗಿ. ಎದುರಿಗಿದ್ದ ರೂಪಕ್ಕೆ ತೊಮ್ ಅಂತಾರೆ, ಒಳಗಿರೋ ರೂಪಕ್ಕೆ ಅಹಂ ಅಂತಾರೆ. ಪರೋಕ್ಷತ್ವಾತ್ ಸಾಹಿತ್ಯ. ಯಾವಾಗಲೂ ದೇವರು ಪೂರ್ತಿ ನಮಗೆ ಕಾಣೋದೇ ಇಲ್ಲ. ಅದಕ್ಕೆ ಅಹ ಸಹ ಅಂತಾರೆ. ಸಹ ಅಂದರೆ ಅವನು. ಅವನು ಅಂದರೆ ದೂರ ಇರೋನು ಅವನೇ. ಅಯಂ ಇಲ್ಲಿರೋನು ಪರಮಾತ್ಮನೇ. ದೇವರು ಸರ್ವತ್ರ ವ್ಯಾಪ್ತಾನೆ ಇದ್ದ. ಅರ್ಧ ನಾವು ಸಾಮಾನ್ಯವಾಗಿ ಏನು ಹೇಳ್ತೇವೆ? ಎದುರಿದ್ದವರಿಗೆ ನೀವು ಅಂತೀವಿ, ದೂರ ಇದ್ದವರಿಗೆ ಅವನು ಅಂತೇವೆ. ದೇವರು ಅವನು ಹೌದು, ನೀನು ಹೌದು. ಅದಕ್ಕೆ ಬಿಂಬನಾಗಿ ಎದುರುಗಡೆ ಇದ್ದಾನೆ. ಬೇರೆ ಎಲ್ಲ ರೂಪಗಳಿಂದ ಬೇರೆ ಕಡೆ ಇದ್ದಾನೆ. ದೇವರು ಅವನು ಹೌದು, ಇವನು ಹೌದು, ನೀನು ಹೌದು, ನಾನು ಹೌದು. ಪರೋಕ್ಷತ್ವಾತ್ ಸಾಹಿತ್ಯಪಿ. ಸರ್ವಾಂತರ್ಯಾಮಿಣಿ ಹರವು ಅಸ್ಮಚ್ಛಬ್ದ ವಿಭಕ್ತಯ. ದೇವರು ಸರ್ವಾಂತರ್ಯಾಮಿ. ಆದ್ದರಿಂದ ಸರ್ವಶಬ್ದಗಳು ದೇವ್ರನ್ನ ಹೇಳುತ್ತೆ. ಸರ್ವಶಬ್ದಗಳು ದೇವ್ರನ್ನ ಹೇಳುತ್ತೆ ಅಂದಮೇಲೆ ಆಮ್ ಶಬ್ದನೂ ದೇವ್ರನ್ನ ಹೇಳುತ್ತೆ, ತೊಂಬ ಶಬ್ದನೂ ದೇವ್ರನ್ನ ಹೇಳುತ್ತೆ. ಯುಷ್ಮತ್ ಶಬ್ದಗತಾಶ್ಚೈವ. ಅಸ್ಮತ್ ಶಬ್ದಗಳು ನಮ್ಮ ಬಗ್ಗೆ ಹೇಳೋದು. ಯುಷ್ಮತ್ ಶಬ್ದ ನೀವು ಅಂತ ಹೇಳೋದು. ಸರ್ವಾಸ್ತಜ್ಜಬ್ದಗಾಪಿ. ಯಾವ ಶಬ್ದಗಳಿದ್ದರೂ ಯಾರಿಗೆ ಫಸ್ಟ್ ಅನ್ವಯ ಆಗೋದವೋ? ದೇವರಿಗೇನೆ. ಸರ್ವಶಬ್ದಗತಾಶ್ಚೈವ ವಚನಾನ್ಯಖಿಲಾನ್ಯಪಿ. ಸರ್ವಶಬ್ದಗಳಲ್ಲಿರತಕ್ಕಂಥ ಎಲ್ಲ ವಚನಗಳು ಕೂಡ, ಏಕವಚನ ಬಹುವಚನ ಎಲ್ಲ ವಚನಗಳು ಕೂಡ ಸಿಂಗ್ಲರ್ ಹೇಳಿದರೂ ದೇವ್ರು ಹೇಳುತ್ತೆ. ದೇವರಿಗೆ ಸಿಂಗ್ಲರ್ ಒಬ್ಬನೇ ಇರೋದ್ರಿಂದ ಸಿಂಗ್ಲರು. ಆತ್ಮ ಅಂತರಾತ್ಮ ಅಂತ ಎರಡೆರಡು ಇರೋದರಿಂದ ದ್ವಿವಚನ. ಮತ್ತು ಅನೇಕ ರೂಪ ಇರೋದು ಬಹುವಚನ. ದೇವ್ರಿಗೆ ಏನು ಹೇಳಿದ್ರು ನಡೆಯುತ್ತೆ. ಸ್ವತಂತ್ರತ್ವಾತ್ ಪ್ರಬಂಧಂತೆ ವ್ಯಾವೃತ್ತೇಪಿ ಅಖಿಲಾತ್ ಸದಾ. ಸ್ವತಂತ್ರನಾದ್ರಿಂದ ಎಲ್ಲ ಶಬ್ದಗಳು ದೇವರನ್ನು ಹೇಳ್ತಾ ಇವೆ. ವ್ಯಾವೃತ್ತೇ ಅಪಿ ಅಖಿಲಾತ್ ಸದಾ. ಎಲ್ಲರಿಂದ ದೇವರು ಭಿನ್ನನಾಗಿದ್ದರೂ ಕೂಡ ಆಯಾ ಶಬ್ದಗಳಿಂದ ದೇವರನ್ನು ಹೇಳ್ತಕ್ಕಂಥದ್ದು ಯಾವ ರೀತಿಯಲ್ಲೂ ವಿರೋಧ ಅನಿಸೋದಿಲ್ಲ. ಅಸಂಬಂಧಾತ್ತು ತತ್ಸಂಬಂಧಾತ್ತು ಜೀವೇಶು ತತ್ಸಂಬಂಧಾದಚಿತ್ಸ್ವಪಿ. ತತ್ಸಂಬಂಧಾತ್ ಜೀವೇಶು. ದೇವರಿಗೂ ನಮಗೆ ಸಂಬಂಧ ಇರೋದರಿಂದ ಜೀವರಿಗೂ ಕೂಡ ಏನಂತ ಹೆಸರಿದೆ? ದೇವರು ಅಂತ ಕರೀತಾರೆ. ತತ್ಸಂಬಂಧಾತ್ ಅಚಿತ್ಸ್ವಪಿ. ಚೇತನಗಳನ್ನಲ್ಲ, ಜಡಗಳನ್ನು ಏನಂತ ಕರೀತಾರೆ? ದೇವರು ಅಂತ ಕರೀತಾರೆ. ಜಡಗಳನ್ನು ಏನಂತ ಕರೀತಾರೆ? ದೇವರು. ದೇವ್ರ ಫೋಟೋ ತೋರಿಸಿ ದೇವರಲ್ಲ. ಅದು ಆ್ಯಕ್ಚುಲಿ ಏನದು? ಫೋಟೋ ಅಷ್ಟೇ. ಆದರೂ ಕೂಡ ಏನಂತಾರೆ ಅದನ್ನು? ಫೋಟೋ. ಹೋಡಿ ನಮ್ಮಪ್ಪ, ನಮ್ಮ ತಾತ, ಅದು ಕೂಡ ಏನೋ ಫೋಟೋ ತಾತಗಳಲ್ಲ, ಫೋಟೋ ಅಪ್ಪನೂ ಅಲ್ಲ. ಕರಿಬೇಕಾದ್ರೆ ನಿಮ್ಮಪ್ಪ ಹೌದು ದೇವರಾಡಿ ನಮ್ಮಪ್ಪ ಅದು ಹೇಳಬೇಕಾದ್ರೆ ದೇವರಾಡಿ ನಮ್ಮಪ್ಪನೇ. ದೇವರಾಡಿ ನಮ್ಮ ಅಪ್ಪನ ಫೋಟೋ ಅದು. ಹೇಳೋದೇನಂತ ಹೇಳ್ತಾನೆ? ಅಭೇದ ಹೇಳಿದರೂ ಕೂಡ ಜಡಕ್ಕೋದಕ್ಕೂ ಅಭೇದ ಇದೆಯಾ? ಇಲ್ಲ. ಪ್ರತಿಮೆಗಳಿದೆ. ನಾರಾಯಣ ವಿಗ್ರಹ ಇದೆ, ನಾರಾಯಣ ಅಲ್ಲ ಅದು. ನ ಪ್ರತೀಕೆ ನಹಿ ಸಹ. ನ ಪ್ರತೀಕೆ ನಹಿ ಸಹ ಅಂದಮೇಲೆ ದೇವರ ಇದ್ದಾನೆ ಹೊರತು ಅದೇ ದೇವರಲ್ಲ. ಇದು ಜಡಕ್ಕೆ ಹೇಳಿದಾಗುತ್ತೆ. ಜೀವೇಶ್ವರಕ್ಕೆ ನೀವು ಹೇಳ್ತೀರಿ, ಜಡೇಶ್ವರಿಕರು ಹೇಳಿ ಹಾಗಿದ್ರೆ. ಜಡೇಶ್ವರಕ್ಕೆ ಹೇಳೋದಿಲ್ಲ ಅವರು. ದೇವ್ರು ಜಡ ಹೇಗಾಗ್ತಾರೆ ಅಂತಾರೆ. ಜೀವ ಹೇಗಾಗ್ತಾನೆ ಹಾಗಿದ್ರೆ? ಜಡ ಆಗಲಿಕ್ಕೆ ಏನು ಕಾರಣ ಇಲ್ಲವೋ, ಯಾವ ಕಾರಣ ಕೊಟ್ಟರು ದೇವರನ್ನು ಏನಂತ ಕರೀಲಿಕ್ಕೆ ಬರೋಲ್ಲ. ಹಾಗಿದ್ರೆ ಜೀವ ಅಂತ ಕರೀಲಿಕ್ಕೂ ಬರೋದಿಲ್ಲ. ಸಿಂಪಲ್ ಅದು. ಇದನ್ನೆಲ್ಲ ಹೈಲೈಟ್ ಮಾಡ್ತಾ ಚಂದ್ರಿಕಾಚಾರ್ಯ ಭಾಳ ವಿಸ್ತಾರವಾಗಿ ಬರೀತಾರೆ. ಇದೆಲ್ಲ ಕೂಡ ಟೀಕಾ, ಮೂಲವಾಕ್ಯಗಳು, ಟೀಕಾ ಅವೆಲ್ಲ ಸೇರಿಸಿದರೆ ಯಾವ ಗೊಂದಲನೂ ಬರೋದಿಲ್ಲ.
ವರ್ತಂತೆ ಉಪಚಾರೇಣ ತಿಂಗ್ಪದಾರ್ಥ ನಖಿಲಾನ್ಯಪಿ. ಇನ್ನು ಕಾರ್ ಬರ್ತಾ ಇರ್ತದೆ, ಬಂದರು ಅಂದ್ಬಿಡ್ತಾರೆ. ಬಂದಿದ್ದು ಕಾರು, ನೋಡಿ ಕಾರ್ ಬಂತು ಅಂತ ಹೇಳಿದ್ರೆ ಅವ್ರು ಬಂದರು, ಕಾರ್ ಬಂದರೆ ಅವ್ರಂತ ಅರ್ಥ ಹೇಗಾಗತ್ತೆ? ಕಾರಲ್ಲಿ ಅವ್ರು ಕೂತಿರೋದ್ರಿಂದ, ಅಂತರ್ಯಾಮಿ ಒಳಗಿರೋದ್ರಿಂದ ಕಾರ್ ಬಂದರೆ ಅವರು ಬಂದರು ಅಂತಲೇ ಅರ್ಥ. ಮತ್ತು ಕಾರ್ ಬರೋದೇ ಇಲ್ಲ ಮತ್ತೆ ಒಳಗೆ ಏನು ಮಾಡ್ತಾನೆ, ಡ್ರೈವ್ ಮಾಡ್ಕೊಂಡು ಬರ್ತಾನೆ. ಕಾರು ಡ್ರೈವ್ ಮಾಡ್ಕೊಂಡು ಒಬ್ಬನು ಬಂದು ಯಾರು ಮಾತಾಡೋದಿಲ್ಲ. ಕಾರ್ ಬಸ್ ಬಂತು ಅಂತಾರೆ ಹೊರತು ಬಸ್ಸಿನ ಡ್ರೈವರ್ ಡ್ರೈವ್ ಮಾಡ್ಕೊಂಡು ಬರ್ತಿದ್ದಾನೆ ಈ ದಾರಿ ಯಾರು ಹೇಳೋದಿಲ್ಲ. ಅರ್ಥ ಏನದಕ್ಕೆ? ಅರ್ಥ ಅದೇ ಅದು ಇವರೇನು ಮಾಡಿದರು, ಅರ್ಥ ಎಳೆದು ಬಿಟ್ಟು ಸುಮ್ಮನೆ ಗೊಂದಲ ಕ್ರಿಯೇಟ್ ಮಾಡಿದರು. ಉಪಚಾರೇಣ ತಿಂಪದಾರ್ಥ ಅಂದ್ರೇನು? ಕ್ರಿಯಾಪದಗಳು ಅಂತ ಅರ್ಥ. ಎಲ್ಲ ನಾಮಪದಗಳು, ವಿಶೇಷಣಗಳು, ಅವ್ಯಯಗಳು, ಆಮೇಲೆ ಕ್ರಿಯಾಪದಗಳು ಏನೇನಿವೆ ಅವಿಷ್ಟು ಕೂಡ ಯಾರನ್ನು ಹೇಳೋದು? ವಿಷ್ಣುವನ್ನೇನೆ. ತಸ್ಮಾತ್ ಸರ್ವಗತೋ ವಿಷ್ಣು ಏಕೋ ಭಿತ್ ಚ ತಥೋ ಬಹು. ತಸ್ಮಾತ್ ಆದ್ದರಿಂದ ವಿಷ್ಣುವು ಸರ್ವಗತನಾಗಿದ್ದಾನೆ. ಏಕ ಅಂತ ಕರೀತಾರೆ. ಭಿತ್ ಚ ತಥೋ ಬಹು, ಭಿನ್ನನಾಗಿದ್ದಾನೆ, ಬಹುರೂಪದಲ್ಲೂ ಇದ್ದಾನೆ. ಯಾವ ಸಮಸ್ಯೆ ಇದಕ್ಕೆ ಆಲ್ ಇನ್ ಆಲ್. ದೇವ್ರ ಬಗ್ಗೆ ಯಾವ ರೀತಿಯಲ್ಲಿ ಹೇಳಿದ್ರೆ ಏನಾಗುತ್ತದೋ ಆ ರೀತಿ ಯಾವ ಅಧಿಕಾರಿಗೂ ಹೇಳೋಕ್ಕೆ ಬರೋದಿಲ್ಲ, ಯಾರಿಗೂ ಅಪ್ಲೈ. ದೇವರಿಗೆ ಮಾತ್ರ ಯಾವ ರೀತಿಯಲ್ಲಿ ಹೇಳಿದ್ರು ಕೂಡ ಅದು ದೇವರನ್ನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಗೊಂದಲನೇ ಇಲ್ಲ. ಇತಿ ನಾರಾಯಣ ಶ್ರುತಿ. ಸರ್ವಭೂತೇಷು ಏನೈಕಂ ಭಾವಂ ವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ ಇತಿ ಭಗವದ್ವಚನಂ. ಗೀತಾ ಅಂತ ಅರ್ಥ. ಭಗವದ್ವಚನ ಗೀತಾ 18ನೇ ಅಧ್ಯಾಯದಲ್ಲಿ ಬರುತ್ತೆ. ಸರ್ವಭೂತೇಷು ಏನ ಏಕಂ ಭಾವಂ ಅವ್ಯಯಂ ಈಕ್ಷತೆ ಅವಿಭಕ್ತಂ ವಿಭಕ್ತೇಷು ತದ್ಜ್ಞಾನಂ ವಿದ್ಧಿ ಸಾತ್ವಿಕಂ. ಸರ್ವಭೂತೇಷು, ಎಲ್ಲ ವಸ್ತುಗಳಲ್ಲಿ, ಪ್ರಾಣಿಗಳಲ್ಲಿ, ಏಕಂ ಯಾವ ಜ್ಞಾನದಿಂದ, ಏಕಂ ಭಾವಂ, ಭಾವ ಅಂದರೆ ನಾರಾಯಣ, ಭಾವೋ ಸಂಭವೋ ಭಾವನೋ ಭರ್ತ ಪ್ರಭುರೀಶ್, ಭಾವ ಅಂತ ದೇವರಿಗೆ ಹೆಸರು. ಯಾಕೆ ಸದಾ ಭವತಿ ಇತಿ ಭಾವ, ಯಾವಾಗಲಿರ್ತಾನಾದ್ದರಿಂದ ದೇವರಿಗೆ ಭಾವ ಅಂತ ಹೆಸರಿದೆ. ಭಾವಂ ಅವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ಪದಗಳೆಲ್ಲ, ವಸ್ತುಗಳೆಲ್ಲ ಬೇರೆ ಬೇರೆ. ಒಳಗಿರ್ತಕ್ಕಂಥ ಪರಮಾತ್ಮ ಏನಾಗಿದ್ದಾನೆ? ಒಬ್ಬನೇ. ವಸ್ತುಗಳು ಬೇರೆ, ವ್ಯಕ್ತಿಗಳು ಬೇರೆ, ಒಳಗಿರೋ ಪರಮಾತ್ಮ ಮಾತ್ರ ಒಬ್ಬನೇ ಆಗಿದ್ದಾನೆ. ಇದೆಲ್ಲ ಇದ್ದೇ ಇದೆ. ವಿದ್ಯಾವನೆಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಜೈವ ಶ್ವಪಾಕೆ ಚ ಪಂಡಿತಾ ಸಮೋದರ, ಅವೆಲ್ಲರಲ್ಲೂ ದೇವರಿದ್ದಾನೆ. ಆದರೆ ಪರಮಾತ್ಮ ಒಬ್ಬನೇ ಇದ್ದಾನೆ. ಈ ಸಾರಿ ಅರ್ಥ ಮಾಡಿಕೊಂಡ್ರೆ ಸರ್ವಭೂತೇಷು ಏನ ಏಕಂ ಭಾವಂ ಅವ್ಯಯಂ ವೀಕ್ಷತೆ. ವಸ್ತು ನಾಶ, ಘಟದಲ್ಲಿ ದೇವರಿದ್ದಾನೆ, ಘಟ ಹೋಯಿತು, ದೇವ್ರು ಹೋಗಲಿಲ್ಲ. ಅರ್ಥ ಆಯ್ತಾ? ಯಾವುದು ಮರ, ದೊಡ್ಡ ಮರಗಿಡಗಳಿದೆ, ಬಿದ್ದೋಯ್ತು, ದೇವರು ಬೀಳಲಿಲ್ಲ. ಇದು ದೇವರ ವೈಶಿಷ್ಟ್ಯ. ಅದಕ್ಕೆ ಅವ್ಯಯಂ. ಪದಾರ್ಥಗಳು ವ್ಯಯವಾಗೋದಾದರೂ ಕೂಡ ಪದಾರ್ಥಗಳ ಒಳಗಿರತಕ್ಕಂಥ ಭಗವದ್ ರೂಪಕ್ಕೆ ಏನಿಲ್ಲ, ವ್ಯಯ ಇಲ್ಲ, ಅವ್ಯಯ ಅಂತ ಕರೀತಾರೆ. ಯೋ ಬಿಭರ್ತಿ ಅವ್ಯಯ ಈಶ್ವರ, ಇಲ್ಲಿ ಬಂದಿದೆ. ಯೋ ಬಿಭರ್ತಿ ಅವ್ಯಯ ಈಶ್ವರ, ಗೀತಾ ಕೊನೆಯ 5 ಶ್ಲೋಕದಲ್ಲಿ ಬಂದಿದೆ. ಅವ್ಯಯ ಸಾತ್ವಿಕಂ. ಇಂಥ ಜ್ಞಾನಕ್ಕೆ ಏನಂತ ಕರೀತಾರೆ? ಸಾತ್ವಿಕ ಜ್ಞಾನ. ಸಾತ್ವಿಕ ಜ್ಞಾನ ಅಂದ್ರೇನು? ಜಡವಸ್ತುಗಳು ಇವೆ, ಚೇತನ ವಸ್ತುಗಳು ಇವೆ. ಅದರ ಜಡವಸ್ತುಗಳಲ್ಲಿ ಜೀವ ಇಲ್ಲ, ಚೇತನದಲ್ಲಿ ಜೀವ ಇದ್ದರೂ ಕೂಡ ಅದು ದೇವರಲ್ಲ, ದೇವರು ಎಲ್ಲದರೊಳಗೂ ಇದ್ದಾನೆ ಅಂತ ತಿಳ್ಕೊಂಡ್ರೆ ಆ ದೇವರಿಗೆ ಏನಿಲ್ಲ, ನಾಶ ಇಲ್ಲ. ನಾಶವಾಗ್ತಕ್ಕಂಥ ವಸ್ತುಗಳಲ್ಲೂ ದೇವರಿದ್ದಾನೆ, ನಿತ್ಯ ವಸ್ತುಗಳಲ್ಲೂ ದೇವರಿದ್ದಾನೆ. ನಿತ್ಯ ವಸ್ತುಗಳಲ್ಲಿ ದೇವರಿದ್ದಾನೆ, ಸಮಸ್ಯೆ ಇಲ್ಲ ಅಂದ್ಕೊಳ್ಳೋದಾದರೆ, ಅನಿತ್ಯ ವಸ್ತುಗಳಲ್ಲಿರತಕ್ಕಂಥ ಭಗವದ್ರೂಪಗಳಿಗೂ ಏನಿಲ್ಲ, ನಾಶ ಇಲ್ಲ. ಇದೆಲ್ಲ ತಿಳ್ಕೊಂಡ್ರೆ ದೇವ್ರ ವೈಭವ. ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ ಇತಿ ಸಾತ್ವಿಕ ಜ್ಞಾನ ಯಾವುದಾಯಿತು? ದ್ವೈತ ಜ್ಞಾನ ಏನಾಯಿತು? ಸಾತ್ವಿಕ ಜ್ಞಾನ. ಭೇದ ಜ್ಞಾನ ಸಾತ್ವಿಕ ಜ್ಞಾನ. ಅಭೇದ ಜ್ಞಾನ ಅದೇ ಬರುತ್ತೆ ಮುಂದೆ. ತಾಮಸಂ ಉದಾಹೃತಂ, ತಾಮಸ ಜ್ಞಾನ. ನಚ ಅಸತ್ಯೋ ಭೇದ. ಸೊ ಎಷ್ಟೊತ್ತೇನು ಹೇಳಿದರು? ಭೇದ ಪರವಾದ ವಾಕ್ಯಗಳನ್ನು ಹೇಳಿ ಅಭೇದವರ ವಾಕ್ಯಗಳ ಅರ್ಥವನ್ನು ಹೇಳಿ ಎಲ್ಲ ಮುಗಿಸಿದರು. ಆಗೊಂದು ಪ್ರಶ್ನೆ ಬಂತು, ಅಲ್ಲ ಭೇದ ಹೇಗೆ ಹೇಳುತ್ತೆ? ಸಾಧ್ಯನೇ ಇಲ್ಲ ಭೇದ ಹೇಳೋದಕ್ಕೆ. ಅಸತ್ಯ ಅಲ್ವೇನು ಅಂತ ಕೇಳಿದ. ಭೇದ ಅಸತ್ಯ ಆದ್ದರಿಂದ ಭೇದ ಹೇಳೋಕ್ಕೆ ಸಾಧ್ಯತೆಯೇ ಇಲ್ಲ ಅಂತ ಹೇಳ್ತಾರೆ. ಸರಿಯಲ್ಲ. ನಚ ಅಸತ್ಯೋ ಭೇದ, ಭೇದ ಅಸತ್ಯವಾದದ್ದಲ್ಲ. ಯಾತಕ್ಕೆ? ಸತ್ಯಮೇನಮ್ಮನು ವಿಶ್ವೇ ಮದಂತಿ ರಾತಿಂ ದೇವಸ್ಯ ಗೃಣತೋ ಮಘೋನಃ ಸತ್ಯಸ್ಸೋ ಅಸ್ಯ ಮಹಿಮಾ ಗೃಣೇಶವಃ ಯಜ್ಞೇಶು ವಿಪ್ರರಾಜ್ಯೇ. ಸತ್ಯಂ ಏನಂ ಅನು ವಿಶ್ವೇ ಮದಂತಿ. ದೇವರನ್ನು ಎಲ್ಲರೂ ಕೂಡ ಏನಂತ ತಿಳ್ಕೊಂಡಿದ್ದಾರೆ?
ಋಷಿಮುನಿಗಳು ಜ್ಞಾನಿಗಳು ಎಲ್ಲ ದೇವರನ್ನು ಸತ್ಯ ಅಂತ ತಿಳ್ಕೊಂಡಿದ್ದಾರೆ ಹೊರತು ಏನಂತ ತಿಳ್ಕೊಂಡಿಲ್ಲ, ಅಸತ್ಯ ಅಂತ ತಿಳ್ಕೊಂಡೇ ಇಲ್ಲ. ದೇವಸ್ಯ ಗೃಢತೋ ಮಘೋನಃ, ಯಾರು ಮಘೋನಃ ಇಂದ್ರದೇವರಿಗೆ ಹೆಸರು, ಅದೆಲ್ಲರೂ ಕೂಡ ದೇವರು ಸ್ತೋತ್ರ ಮಾಡ್ತಾರೆ, ಹಾಗೇ ಸ್ತೋತ್ರ ಮಾಡ್ತಾರೆ. ಸತ್ಯ ಸೋ ಅಸ್ಯ ಮಹಿಮಾ, ಅವರೇನಂತಾರೆ ದೇವರಿದ್ದಾನೆ, ದೇವ್ರ ಮಹಿಮೆ ಸುಳ್ಳು ಅಂತ ಹೇಳ್ತಾರೆ. ದೇವ್ರ ಮಹಿಮೆ ಸುಳ್ಳು, ಗೊತ್ತಾಯ್ತಾ? ಸುಳ್ಳು ಸತ್ಯ ಆದರೆ ಏನಾಗುತ್ತೆ ದೇವರಿಗೆ? ನಿರ್ಗುಣತ್ವ ಹೋಗಿಬಿಡತ್ತೆ ಗುಣಗಳಂತ. ಆದ್ದರಿಂದ ದೇವರ ಮಹಿಮೆ ಇದೆ, ಅದೇನು ಸುಳ್ಳು ಮಹಿಮೆ ಇದೆ ದೇವರಿಗೆ. ಸತ್ಯ ಮಹಿಮೆ ಇದ್ದರೆ ಏನಾಗುತ್ತೆ? ಗುಣಪೂರ್ಣತ್ವ ಬರಬಾರ್ದು ಅದು. ಆದ್ದರಿಂದ ಮಹಿಮೆ ಕೂಡ ಈ ಮಹಿಮೆ ಒಪ್ಪಬೇಕು, ಹೇಳಿರೋದು ಒಪ್ಪಬೇಕು. ಸುಳ್ಳು ಮಹಿಮೆ ಅಂತ ಒಪ್ಪಬೇಕು. ಅದು ವ್ಯಾವಹಾರಿಕ ಮಹಿಮೆ ಅಂದರೆ ಒಂದೇ, ಸುಳ್ಳು ಮಹಿಮೆ ಅಂದರೆ ಒಂದೇ. ಸರ್ವಭೂತೇಷು ಏನೈಕಂ ಭಾವಮಂ ವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ ಇತಿ ಭಗವದ್ವಚನಂ. ಅದರ ದೃಷ್ಟಾಂತ ಕೊಟ್ಟು ಕನ್ಫ್ಯೂಸ್ ಮಾಡಿಬಿಡ್ತಾರೆ. ಉದಾಹರಣೆ, ನಮ್ಮದೇ ಮಹಾಭಾರತ ಒಂದು ಕಡೆ ಇಟ್ಟರು, ಎಲ್ಲ ಗ್ರಂಥ ಒಂದು ಕಡೆ ಇಟ್ಟರು, ತೂಕ ಮಾಡಿದರು. ಮಹಾಭಾರತ ಅತಿ ಭಾರವಾದ್ದರಿಂದ ಏನಂತ ಕರೆದ್ರು? ಭಾರತ ಮಹಾಭಾರತ ಅಂತ ಕರೆದ್ರು ಅಂತ ಹೇಳ್ತೀನಿ. ಸರಿ, ಹಾಗಿದ್ರೆ ಹೇಗೆ ತೂಗ ಟೀಕಾರ ಹೇಳ್ತಾರೆ. ಹೇಗೆ ತೂಗಿದ್ರು ಅಂದರೆ, ಪುಸ್ತಕ ಇಟ್ಟು ಹಾಗೆಲ್ಲ ತೂಗಲಿಲ್ಲ. ಒಂದು ಮಣಿ, 2 ಮಣಿ ತೊಗೊಂಡ್ರು, 2 ಈಕ್ವಲ್ ವೇಟ್. ಫಸ್ಟು ಮಣಿ ಏನಿದೆ, ಈಕ್ವಲ್ ವೇಟ್ ಇದೆ. ಒಂದು ಮಣಿಯಲ್ಲಿ ಏನು ಮಾಡಿದರು? ಎಲ್ಲ ಶಾಸ್ತ್ರಗಳನ್ನು ಆವಾಹನೆ ಮಾಡಿದರು. ಅರ್ಥ ಆಯ್ತಾ? ಇನ್ನೊಂದು ಮಣಿಯಲ್ಲಿ ಏನು ಮಾಡಿದರು? ಆವಾಹನೆ ಮಾಡಿ ತೂಗಿದರು. ಅವಾಗ ಏನಾಯಿತು? ಮಹಾಭಾರತ. ಇದು ಲಾರಿ ಗೀರಿ ತೂಗ್ತಾರೆ, ಲೋಡ್ ಇರೋದು ಹೇಗೆ ತೂಗ್ತಾರೆ? ಬರೀ ಲಾರಿ ವೇಟ್ ನೋಡ್ತಾರೆ, ಆಮೇಲೆ ವಿತ್ ಲೋಡ್ ನೋಡ್ತಾರೆ. ಸೊ ಲಾರಿ ವೇಟ್ ಕಳೆದ್ರೆ ಏನು ಉಳಿಯುತ್ತೆ? ಉಳಿಯುತ್ತೆ. ಹೀಗಾಗಿ ಸರಿ ಹೋಯಿತು ಅಂತ ಹೇಳಿದರು. ಆದರೆ ಮಣಿನ ಆವಾಹನೆ ಮಾಡಿದ್ದಾರೆ. ಆ ಮಣಿನೇ ಭಾರತನ ಅಲ್ಲ. ಏನು ಮಾಡಿದ್ದಾರೆ? ಅದರಲ್ಲಿ ಆವಾಹನೆ ಮಾಡಿದ್ದಾರೆ. ಇದರ ಉಳಿದೆಲ್ಲ ವಸ್ತುಗಳು ಗ್ರಂಥಗಳಲ್ಲ ಅದು. ಆದರೆ ಏನು ಮಾಡಿ ಆವಾಹನೆ ಮಾಡಿದ್ದಾರೆ. ಏನಂತ ಕರೀತಾರೆ ಅವಕ್ಕೀಗ? ಇದು ಭಾರತ, ಇದು ವೇದಗಳು ಅಂತ ಕರೀತಾರೆ. ನೋಡಿ, ಅವ್ರು ಒಳ್ಳೆ ದೃಷ್ಟಾಂತ ಮಿಸ್ಯೂಸ್ ಮಾಡೋದು. ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ, ಅವರೇ ಕೊಡಬೇಕಾಗಿಲ್ಲ. ಇಂಥ ಎಕ್ಸಾಂಪಲ್ ಕೊಡ್ತಾರೆ ಅವರು. ಮಣಿ ನಿಜವಾಗ್ಲೂ ಭಾರತನ ಅಲ್ಲ. ಏನು ಮಾಡಿದ್ದೀರಿ ನೀವು? ಅದರಲ್ಲಿ ಆಹ್ವಾನ ಮಾಡಿದ್ದಾರೆ ಅಷ್ಟೇ. ಅದೇ ರೀತಿ ಉಳಿದ ಗ್ರಂಥ ಅಲ್ಲ, ಅದರಲ್ಲಿ ಏನು ಮಾಡಿದ್ದೀರಿ? ಹಾಗೆ ದೇವರಲ್ಲಿ ಏನು ಮಾಡಿರೋದು ನಾವೀಗ ಮೇಲೆ ಆಹ್ವಾನ ಮಾಡಿದ್ದೇವೆ. ಆಯಿತು ಬಿಡಿ, ಭಾರತ ಇದೆಯಲ್ಲ ಹೋಗಲಿ ಕೊನೆ ಪಕ್ಷ, ಅದಿಲ್ಲ. ಅಲ್ಲಿ ಎಕ್ಸಾಂಪಲ್ ಬೋಧೋದು ಕತೆ ತಿಳಿತಾ? ಆ ರೀತಿಯೇ ದೇವರು ಆವಾಹನೆ ಮಾಡಿದಾಗ ಅದು ಬೆಲೆ ಇದೆ, ಆವಾಹಿತವಾದ ದೇವರು. ಆದರೆ ಭಾರತ ಅಂತ ಬಂದಿದೆ, ಇನ್ನೊಂದು ಆವಾಹನೆಯೂ ಮಾಡಿದ್ದಾರೆ. ದೇವರಿದ್ದಾನೆ, ಬೇರೆ ಆವಾಹನೆಯೂ ಮಾಡಿದ್ದಾರೆ. ಭಾರತ ಇಲ್ಲದೆ ಹೋಗಿ ಆವಾಹನೆ ಮಾಡೋದು ನೀವೀಗ? ಭಾರತ ಅಂತ ಇದೆ, ಆದ್ದರಿಂದ ಏನು ಮಾಡಿದರು? ಸರ್ವಶಾಸ್ತ್ರಗಳಿರೋದ್ರಿಂದ ಆವಾಹನೆ ಮಾಡಿದ್ರು. ಅದಿಲ್ಲ, ಎಕ್ಸಾಂಪಲ್ ಕೈ ಬಿಟ್ಬಿಡ್ತಾರೆ. ಎಕ್ಸಾಂಪಲ್ ಕೊಟ್ಟ ಮೇಲೆ ಅನಲೈಸ್ ಮಾಡಬೇಕು. ಇಲ್ಲ, ಥಿಯರಿ ಸರಿ ಇರಬೇಕು. ಥಿಯರಿ ಸರಿ ಇಲ್ಲ, ಎಕ್ಸಾಂಪಲ್ ಕೊಟ್ಟು ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಾರೆ. ಎಕ್ಸಾಂಪಲ್ ರಾಂಗ್ ಇದೆ. ಅದು ಗೊತ್ತಾಯ್ತಾ? ನೋಡೋದಕ್ಕೆ ಉಳಿದವ್ರಿಗೆ ಅನಿಸುತ್ತೆ ಒಳ್ಳೆ ದೃಷ್ಟಾಂತ ಇದು, ನಾವೆಲ್ಲ ಒಂದೇ ಅನಿಸಿಬಿಡುತ್ತೆ. ಸ್ವಲ್ಪ ಯೋಚನೆ ಮಾಡಿದ್ರೆ ಏನಾಗುತ್ತಾಗ ಅಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದಕ್ಕೆ ಜಿಜ್ಞಾಸ ಅಂತ ಕರೆದ್ರು. ಜಿಜ್ಞಾಸ ಅಂದ್ರೇನು? ಯೋಚನೆ ಮಾಡಿ, ವಿಚಾರ ಮಾಡಿ ಅಂತ ಅರ್ಥ. ವಿಚಾರ ಮಾಡದೇ ಏನು ಮಾಡಿದ್ರು? ತೀರ್ಮಾನ ಮಾಡ್ಕೊ. ಈ ವಾಕ್ಯಕ್ಕೆ ವಿಚಾರ ಯಾಕೆ ಪಡೋದಿಲ್ಲ? ಹಾಗಿದ್ರಿ ನೀವು ವಿಚಾರ ಮಾಡಿ. ನಚ ಬ್ರಹ್ಮ ಅಥಾತೋ ಬ್ರಹ್ಮ ಜಿಜ್ಞಾಸ ಶಬ್ದಕ್ಕೆ ಬ್ರಹ್ಮ ಅಂದರೆ ವೇದ. ವೇದನೂ ಸರಿಯಾಗಿ ವಿಚಾರ ಮಾಡಿ ಓದಿ. ಬ್ರಹ್ಮ ದೇವರು ಸರಿಯಾಗಿ ವಿಚಾರ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸೊ ಬ್ರಹ್ಮ ಶಬ್ದಕ್ಕೆ ಅಷ್ಟೆಲ್ಲ ಅರ್ಥ. ಬೃಹ ಜಾತಿ ಜೀವ ಕಮಲಾಸನ ಶಬ್ದ ರಾಶಿಷು, ಇಷ್ಟು ಅರ್ಥ ಇದೆ. ಪ್ರತಿಯೊಂದಕ್ಕೂ ಅರ್ಥ ಮಾಡಿ ವಿಚಾರ ಮಾಡಿದರೆ ಉಳಿಯೋದು ಯಾವುದು? ಅಂತೆ ಸಿದ್ಧಸ್ತು ಸಿದ್ಧಾಂತ. ಅಂತೆ ಸಿದ್ಧಸ್ತು ಸಿದ್ಧಾಂತ. ಆಚಾರ ಸಿದ್ಧಾಂತ ಉಳಿಯುತ್ತೆ ಹೊರತು ಬೇರೆ ಉಳಿಯೋದಿಲ್ಲ. ನಚ ಅಸತ್ಯೋ ಭೇದ ಸತ್ಯಮೇನಂ ಮನು ವಿಶ್ವೇ ಮದಂತಿ ರಾತಿಂ ದೇವಸ್ಯ ಗೃಣತೋ ಮಘೋನಃ ಸತ್ಯಸೋ ಅಸ್ಯ ಮಹಿಮಾ ಋಣೇ ಶವಃ ಯಜ್ಞೇಶು ವಿಪ್ರರಾಜ್ಯೇ. ಋಣೆ ಅಂದರೆ ಸ್ತೋತ್ರ ಮಾಡ್ತೇವೆ. ಶವಃ ಅಂತ ಪದ ಬಂದಿದೆ ವೇದಗಳಲ್ಲಿ. ಶವ ಶಬ್ದಕ್ಕೆ ಏನರ್ಥ? ಸುಖ ಅಂತ. ಶವಃ ಸುಖ, ತಿಳಿತಾ? ಯಜ್ಞೇಶು ವಿಪ್ರರಾಜ್ಯೇ. ಯಜ್ಞಗಳನ್ನು ಏನಂತ ಕರೆದಿದ್ದಾರೆ? ಬ್ರಾಹ್ಮಣರ ಸಾಮ್ರಾಜ್ಯ ಯಜ್ಞಗಳು. ಯುದ್ಧಗಳು ಕ್ಷತ್ರಿಯರ ಸಾಮ್ರಾಜ್ಯ, ಯಜ್ಞಯಾಗಾದಿಗಳು ಬ್ರಾಹ್ಮಣರ ಸಾಮ್ರಾಜ್ಯ. ನಮ್ಮ ಫೀಲ್ಡ್ ಅಂತ ಕರೀತಾರಲ್ಲ ಹಾಗೆ. ಅದರಲ್ಲಿ ದೇವರನ್ನು ಸ್ತೋತ್ರ ಮಾಡ್ತಾರೆ. ಸತ್ಯ ಆತ್ಮ ಸತ್ಯೋ ಜೀವ ಸತ್ಯಂಭಿದ ಸತ್ಯಂಭಿದ ಎಸ್ಸತ್ತು ಹೇಳ್ತಾರೆ. ಶ್ರುತಿವಾಕ್ಯ ಅದು ಸಿಕ್ಕಿದೆ, ಸ್ವಲ್ಪ ದಿವಸದಿಂದ ಸಿಕ್ಕಿಬಿಟ್ಟಿದೆ. ಆಚಾರ್ಯ ಕೋಟ್ ಮಾಡಿದ್ದಾರೆ. ಇಲ್ಲಾಂತ ಗಲಾಟೆ ಎಬ್ಸಿದ್ರು, ಆಮೇಲೆ ಸಿಕ್ಬಿಟ್ಟಿದೆ. ಅದರಲ್ಲಿ ಏನಂತಿದೆ? ವಾಕ್ಯಗಳೆಲ್ಲ ಇದೆ. ಸತ್ಯ ಆತ್ಮ ದೇವರು ಸತ್ಯ, ಸತ್ಯ ಜೀವ ಜೀವ ಸತ್ಯ, ಸತ್ಯಂಭಿದ ಭೇದ ಸತ್ಯ,
ಸತ್ಯಂಭಿದ ಸತ್ಯಂಭಿದ ಮತ್ತೆ ಮತ್ತೆ 3 ಸಲ ಸತ್ಯಂಭಿದ 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 3 ಸತಿ ಹೇಳಿದ್ರೆ ಏನರ್ಥ ಅದು ಪೂರ್ತಿ ಅಫರ್ಮೇಷನ್. ಈ ವೇದ ಸತ್ಯ ಅಲ್ಲ ಅಂತ ಹೇಳ್ತಿರಲ್ಲ, ಎಲ್ಲಿದೆ? ವಿರುದ್ಧ ಇದೆ ಅಲ್ಲಿ. ಇದಕ್ಕೆ ಮೈವಾರು ವಣ್ಯ ಮೈವಾರು ವಣ್ಯೋ ಮೈವಾರು ವಣ್ಯ ಅದಕ್ಕೆ ಅರ್ಥ ಬರೀತಾರೆ. 6 ಅಂದರೆ ದೋಷಿಗಳು, 6 ವಣ್ಯಗಳು ಅಂದರೆ ದೋಷ ಇರೋರು. ದೋಷವರಲ್ಲಿ ದೇವರು ಕಾಣೋದಿಲ್ಲ, ರೂಪಜ್ಞಾನ ಕಂಡಿಲ್ಲದವ್ರಿಗೆ ಕಾಣೋದಿಲ್ಲ ಅಂತ ಹೇಳ್ತೀವಲ್ಲ, ಹಾಗೆ ನಿರ್ದೋಷನಾದ ಪರಮಾತ್ಮ ಸ್ವರೂಪದಲ್ಲೇ ದೋಷ ಇದ್ದವರಿಗೆ ಕಾಣೋದಿಲ್ಲ ಅಂಥೇಳಿ. ಇಷ್ಟೆಲ್ಲ ಎಲ್ಲ ಅಪೂರ್ವ ವಾಕ್ಯಗಳು. ಇದು ಅಲಗಡೆದಿಲ್ಲ ಅವರು ಈ ವಾಕ್ಯಗಳು ಹೇಳ್ತಾರೆ. ಈಗ ಪದ್ಧತಿ ಆಯಿತು. ಕೆಲವೊಂದು ಇಲ್ಲ ಅಂತ ಹೇಳಿದರೂ ಸಿಕ್ಕಾಗಿದೆ. ಆತ್ಮ ಹಿ ಪರಮಸ್ವತಂತ್ರ ಸರ್ವವಿತ್ ಸರ್ವಶಕ್ತಿ ಪರಮಸುಖ ಪರಮೋ ಜೀವಸ್ತು ಯತದ್ವಶಃ ಅಲ್ಪಜ್ಞ ಅಲ್ಪಶಕ್ತಿ ಆರ್ತೋ ಅಲ್ಪಕಃ ಇತ್ಯಾದಿ ಶ್ರುತಿಭ್ಯ ಕಂಪೇರ್ ಮಾಡ್ತಾರೆ. ಬರೀ ಭೇದ ಯಾತಕ್ಕೆ? ಸುಮ್ಮನೆ ಕಥೆ ಅಂತ ಹೇಳ್ತಾ ಇಲ್ಲ ನಾವು. ಯಾತಕ್ಕೆ ಹೇಳ್ತಾ ಇದ್ದೇವೆ? ಉದಾಹರಣೆಗೆ ಬ್ರಹ್ಮದೇವರು ವಾಯುದೇವರಿದ್ದಾರೆ, ಇಬ್ಬರಲ್ಲೂ ಭೇದ ಇದೆ. ಬಟ್ ಎಂಥ ಭೇದ ಇದೆ? ಟೋಟಲ್ ಭೇದನೇ ಇದೆ. ಆದರೆ ಬ್ರಹ್ಮದೇವರಿಗೂ ಇಂದ್ರದೇವರಿಗೂ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಎಂಥದ್ದು? ಭೇದ ಇದೆ, ಅವರಿಗೂ ಭೇದ ಇದೆ. ಬಟ್ ಭೇದ ಎಂಥ ಭೇದ ಅದು? ತಾರತಮ್ಯ ಪ್ಲಸ್ ಭೇದ. ಇಲ್ಲಿ ತಾರತಮ್ಯ ಇಲ್ಲ, ಇಬ್ಬರಲ್ಲಿ ಭೇದ ಇದೆ. ತಾರತಮ್ಯದಲ್ಲಿ ಇಬ್ಬರು ಸಮ, ಗರುಡಶ್ರೇಷ್ಠ ರುದ್ರರು ಸಮ, ವ್ಯಕ್ತಿಗಳು ಬೇರೆ. ಸೊ ಅಂದರೆ ಭೇದ ತಾರತಮ್ಯ ಇಲ್ಲದೆ ಹೋದಾಗಲೂ ಭೇದ ಇದೆ. ಇಲ್ಲಿ ತಾರತಮ್ಯ ಪ್ಲಸ್ ಭೇದ ಎರಡೂ ಇದೆ. ಏನು ತಾರತಮ್ಯ ಹೇಗಿದೆ ಅಂದರೆ ಆತ್ಮ ಹಿ ಅಂತ, ಆತ್ಮ ಅಂದರೆ ಪರಮಾತ್ಮ ಪರಮಸ್ವತಂತ್ರ, ಪರಮಸ್ವತಂತ್ರನಾಗಿದ್ದಾನೆ. ಸರ್ವವಿತ್ ಎಲ್ಲವನ್ನೂ ತಿಳಿದಿದ್ದಾನೆ. ಸರ್ವಶಕ್ತಿ ಸರ್ವಶಕ್ತಿಯನ್ನು ಹೊಂದಿದ್ದಾನೆ. ಪರಮಸುಖ ಪರಮಸುಖಪೂರ್ಣನಾಗಿದ್ದಾನೆ. ಪರಮಃ ಸರ್ವೋತ್ತಮನಾಗಿದ್ದಾನೆ. ಎಷ್ಟು ಹೇಳಿದರು? ಪರಮಸ್ವತಂತ್ರ ಸರ್ವವಿತ್ ಸರ್ವಶಕ್ತಿ ಪರಮಸುಖ ಪರಮಃ. ಈ ಕಾಂಟ್ರಾಸ್ಟ್ ಮಾಡಿದರೆ ಜೀವ ಹೇಗಿದ್ದಾನೆ? ಜೀವಸ್ತು ತದ್ವಶಃ. ನೋಡಿ, ಪರಮಾತ್ಮನ ವಶ. ಇದು ಬರೀ ಸ್ವತಂತ್ರ ಅನ್ನಲಿಲ್ಲ. ಉದಾಹರಣೆಗೆ 2 ಕಂಪ್ನಿಗಳಿವೆ, ವರ್ಕರ್ಸ್ ಇದ್ದಾರೆ. ಆ ವರ್ಕರು ಆ ಕಂಪ್ನಿಗೆ ಅಧೀನ, ಉಳಿದ ಕಂಪ್ನಿಗೆ ಅಧೀನ ಅಲ್ಲ. ಗೊತ್ತಾಯ್ತಿಲ್ಲ? ಅವರ ಕಂಪ್ನಿ ಮಾತ್ರ ಅಧೀನ. ಆದರೆ ನಾವು ದೇವರು ಬೇರೆ ಆಗಿದ್ದೇವೆ, ಸುಮ್ಮನೆ ಬೇರೆ ಆಗಿಲ್ಲ, ದೇವರ ಅಧೀನದಲ್ಲಿ ಬೇರೆ ಆಗಿದ್ದೇವೆ. ಒಬ್ಬನೇ ದೇವರಿಗೆ ಎಲ್ಲರೂ ಅಧೀನ, ಒಬ್ಬನೇ ದೇವರಿಗೆ. ಅದು ಇಲ್ಲದ ಈ ಮಟ್ಟಿಗೆ ನಾನು ಇಂಡಿಪೆಂಡೆಂಟ್. ಗೊತ್ತಾಯ್ತಾ? ಈ ಮಟ್ಟಿಗೆ ಹೇಳಕ್ಕೆ ಬರೋದಿಲ್ಲ. ಪ್ರತಿಯೊಂದು ಏನಾಗಿದೆ ಅದರಲ್ಲಿ ಅಧೀನ. ದೇವರು ಭಿನ್ನನಾಗಿದ್ದಾನೆ, ದೇವರಿಗೆ ಅಧೀನನಾಗಿ ಭಿನ್ನನಾಗಿದ್ದಾನೆ, ಅದು ಬೇರೆ. ಜೀವಸ್ತು ತದ್ವಶಃ ಅಲ್ಪಜ್ಞ. ನೋಡಿ, ಸರ್ವಜ್ಞ ಅಲ್ಪಜ್ಞ, ಸರ್ವಶಕ್ತಿ ಅಲ್ಪಶಕ್ತಿ, ಜೀವ ಸುಖ ಆರ್ತಃ, ಪರಮ ದೊಡ್ಡವನು ಅಲ್ಪಕಃ. ಎಷ್ಟು ವ್ಯತ್ಯಾಸ ಇದೆ! ಇಷ್ಟು ವ್ಯತ್ಯಾಸ ಇದ್ದಾಗಲೂ ಕೂಡ ನೀವೇನಂತ ಕರೀಲಿಕ್ಕೆ ಹೋಗ್ತೀರಿ? ಅಭೇದ. ಸಾಧ್ಯವೇ ಇಲ್ಲ. ಇಬ್ಬರು ಸಮರಲ್ಲೇ ಅಭೇದ ಸಾಧ್ಯವಿಲ್ಲದೆ ಇರಬೇಕಾದ್ರೆ ತಾರತಮ್ಯ ಇರತಕ್ಕಂಥವ್ರ ಮಧ್ಯೆ ಹೇಗೆ ಅಭೇದ ಹೇಳ್ತೀರಿ? ಸಾಧ್ಯನೇ ಇಲ್ಲ. ಶ್ರುತಿ ಯುಕ್ತಿಪೂರ್ವಕವಾಗಿ ಹೇಳಿದಂಥ ಶ್ರುತಿಗಳಿವೆಲ್ಲ ಕೂಡ. ನಚ ಅವಾಂತರ ಸತ್ಯತ್ವಮಿದಂ. ನೋಡಿದರೆ ಇವೆಲ್ಲ ದೊಡ್ಡ ವಿಚಾರ ಅಲ್ಲ, ಇವೆಲ್ಲ ಸೆಕೆಂಡರಿ ವ್ಯಾವಹಾರಿಕ ಭೇದಗಳಷ್ಟೇ. ಮಾತೆತ್ತರಿ ನೋಟ್ ಸೇರಿಸ್ಬಿಡ್ತಾರೆ ವ್ಯಾವಹಾರಿಕ, ಅಲ್ಲಿಲ್ಲ ಅದು ವ್ಯಾವಹಾರಿಕ ಅಂತೇಳಿ. ಯೋ ವೇದರಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತಾ. ಯಹ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಯಹ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಯಾರು ಗುಹಾಯಾಂ ಹೃದಯ ಗುಹೆಯಲ್ಲಿ ಇರತಕ್ಕಂತಹ, ನಿಹಿತಂ ಇರತಕ್ಕಂತಹ ಹೃದಯ ಗುಹೆಯಲ್ಲಿ ಏನಿದೆ? ಪರಮೇ ವ್ಯೋಮನ್. ವಿಚಿತ್ರವಾದ ಆಕಾಶ ಇದೆ, ಹೃದಯಾಕಾಶ ಅಂತಾರೆ. ಆ ಆಕಾಶದಲ್ಲಿ ದೇವರಿದ್ದಾನೆ. ಮತ್ತು ಅದರ ಧ್ಯಾನ ಮಾಡಿದ ಬಿಂಬರೂಪಿ ಪರಮಾತ್ಮ ಅಂತ ಆತಾರೆ. ನಮ್ಮ ಹೃದಯ ದೇಹ ಫಸ್ಟು, ದೇಹದಲ್ಲಿ ಹೃದಯ, ಅಲ್ಲಿ ಜೀವ, ಅದರ ಹೃದಯದಲ್ಲಿ ಪರಮಾತ್ಮ. ಗೊತ್ತಾಯ್ತಾ? ಇದು ದೇವರು ಹೀಗಿದ್ದಾನೆ. ಪರಮ ಹೃದಯ ಗುಹ ಪರಮ ವ್ಯೋಮ. ಗುಹ ಅಂದರೆ ಜಾಗ, ವ್ಯೋಮ ಅಂದರೆ ಒಳಗಿರೋ ಆಕಾಶ. ಎಂಥ ಆಕಾಶ? ಅದು ಪರಮ ಆಕಾಶ. ಪರಮಾಕಾಶ ಯಾತಕ್ಕೆ ಅಂದರೆ ಇವನು ನೋಡಬೇಕಾದ ಜಾಗ ಅದೇ, ನಿಮ್ಮ ಸೀಟ್ ಅಂತಿರಲ್ಲ ಹಾಗೆ, ಆ ಸೀಟಾಗಿ ಕೂತ್ಕೊಂಡೇ ಬರೀಬೇಕು. ಪರಮ ಆಕಾಶ ಇದು, ಅವ್ಯಾಕೃತ ಆಕಾಶ. ಸಹ ಅಶ್ನುತೆ. ಯಾರು ಇಂಥ ದೇವರು ಅಂತ ತಿಳಿತಾರೋ, ದೇವರು ಹೊರಗೆ ನೋಡಿದರೆ ಉಪಯೋಗ ಇಲ್ಲ. ಎಲ್ಲಿ ನೋಡ್ಬೇಕು ದೇವರನ್ನ? ಪುಸ್ತಕ ನೋಡ್ಕೊಂಬರೆದ್ರೆ ಫೇಲು, ಹಾಗೆ ಬರೆದ್ರೆ ಪಾಸ್ ಅವರು. ಪುಸ್ತಕ ನೋಡ್ಕೊಂಬರೆದ್ರೆ ಫೇಲ್ ಆಗಿಬಿಡ್ತಾರೆ. ಬಿಂಬರೂಪಿ ಅಂದರೆ ಒಳಗಿರೋ ರೂಪ. ಆ ರೂಪ ಧ್ಯಾನ ಮಾಡಿದರೆ ಮಾತ್ರ ಅಪ್ರೋಕ್ಷ ಜ್ಞಾನ. ಗೊತ್ತಾಯ್ತಾ? ದೊಡ್ಡ ದೇವತೆಗಳು ಯಾರೇ ಆಗಿರಲಿ, ಬಿಂಬರೂಪ ಕಾಣ್ಬೇಕಾದ್ರೆ ಏನು ಮಾಡಬೇಕು? ಅವರು ಧ್ಯಾನ ಮಾಡಿಯೇ ಕಾಣಬೇಕು. ಆ ಧ್ಯಾನಕ್ಕಿಂತ ಮುಂಚೆ ಜ್ಞಾನ ಬಂದಿರಬೇಕು. ಇದ್ರ ಧ್ಯಾನ ಮಾಡಲಿಕ್ಕಾಗೋದಿಲ್ಲ. ಇಂಥವನು
ಸಹ ಅಶ್ನುತೆ, ಇಂಥವನು ಸರ್ವಾನ್ ಕಾಮಾನ್ ಸಮಶ್ನುತೆ, ಎಲ್ಲ ಕಾಮನೆಗಳನ್ನು ಹೊಂದಿಬಿಡ್ತಾನೆ, ಅಂದರೆ ಮುಕ್ತನಾಗ್ತಾನೆ. ಎಂ ಸುಖಿ ಕಾಮಯತೆ ಅರ್ಥಮಾತ್ರ. ಆದ್ದರಿಂದ ಎಲ್ಲ ಕಾಮನೆಗಳು ಈಡೇರೋದು ಯಾವಾಗ? ಪರಮಾತ್ಮನನ್ನು ಹೃದಯ ಗುಹೆಯಲ್ಲಿ ಕಂಡಾಗ ಅವಾಗ ಮೋಕ್ಷಕ್ಕೆ ಹೋಗ್ತಾನೆ, ಎಲ್ಲ ಕಾಮನೆಗಳು ಈಡೇರಿಬಿಡುತ್ತೆ. ಅಲ್ಪಜ್ಞ ಮುಂದೆ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ. ಮತ್ತು ಲೀಡರ್ ಯಾರು ಅಂದರೆ ಬ್ರಹ್ಮದೇವರು, ಎಲ್ಲರಿಗೂ ಬ್ರಹ್ಮದೇವರ ಜೊತೆಗಿದ್ದು. ಸೊ ಇದು ವಾಯುಜೀವೋತ್ತಮತ್ವ, ಇದು ಪರಮೇ ವ್ಯೋಮನ್ನೋದೇನದು ವಿಷ್ಣು ಸರ್ವೋತ್ತಮತ್ವ. ಸೊ ವಾಯುಜೀವೋತ್ತಮತ್ವ ವಿಷ್ಣು ಸರ್ವೋತ್ತ ಎಲ್ಲ ತಿಳಿದವನು ಮಾತ್ರ ಏನಾಗ್ತಾನೆ? ಮುಕ್ತಿ ಹೋಗಿ ಸರ್ವಕಾಮನೆಗಳು, ಮುಕ್ತಿಯ ಸ್ವರೂಪ ಹಿಡಿದಾಗಾಯಿತು. ಸೊ ಮೇಲೆ ಹೋಗ್ತಾನೆ, ಹಾಗೆ ಹೋಗ್ತಾನೆ, ಮುಕ್ತಿ ಅಲ್ಲ. ಸರ್ವಕಾಮನೆಗಳನ್ನು ಪಡೆಯೋದಕ್ಕೇನಂತ ಕರೀತಾರೆ? ಮುಕ್ತಿ ಅಂತ ಕರೀತಾರೆ. ಏತವಾನಂದಮಯಮಾತ್ಮಾನಂ ಉಪಸಂಕ್ರಮ್ಯ ಇಮಾನ್ ಲೋಕಾನ್ ಕಾಮಾನ್ನಿ ಕಾಮರೂಪ್ಯನುಸಂಚರನ್ ಏತತ್ ಸಾಮಗಾಯನ್ನಾಸ್ತೆ. ಇನ್ನೊಬ್ಬರು ಮನೆಗೆ ಹೋಗಿರ್ತೀವಿ ನಾವೀಗ, ಎಷ್ಟೇ ಅವ್ರ ಉಪಚಾರ ಏನೇ ಮಾಡಿದರೂ ಕೂಡ ನಮಗೇನಿರುತ್ತೆ ಒಂದೀಗ, ಇದು ನಮ್ಮದಲ್ಲ, ಎಲ್ಲಿ ಬೇಕಾದ್ರೂ ಓಡ್ಲಾಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಎಚ್ಚರ ಇರ್ತದೆ. ಮನೆ ಬರ್ತಾರೆ, ಅದು ಅಷ್ಟು ಸೌಕರ್ಯ ಇಲ್ಲ ಮನೆಯೊಳಗೆ, ಬಟ್ ಏನಿಲ್ಲ ಒಂಥರ ಇದ್ದಿಷ್ಟು ಯಾರು ನಿರ್ಬಂಧ ಇಲ್ಲ. ಅಲ್ಲಿ ಸೌಕರ್ಯದ ನಿರ್ಬಂಧ ಇದೆ, ಗೊತ್ತಾಯ್ತಾ? ಇಲ್ಲಿ ನಿರ್ಬಂಧ ಇಲ್ಲ. ಅದಕ್ಕೇನಂತಾರೆ ಅವರು? ಪರಕೊಡ ಭೃಷ್ಟಾನಕ್ಕೆ ನಾವೇ ತಿನ್ನೋ ಗಂಜಿ ಶ್ರೇಷ್ಠ ಅಂತಾರೆ. ಅದಕ್ಕೆ ಸ್ವೇಚ್ಛೆ. ಅಲ್ಲಿ ಹಾಗಲ್ಲ, ಹಾಕ್ತಷ್ಟು ತಿನ್ನಬೇಕು, ಹಾಕ್ದಾಗ ತಿನ್ನಬೇಕು, ಎಷ್ಟೇ ತಾಡ್ದಾಯ್ತಂದ್ರೆ ಹೂ ಅನ್ನಬೇಕು, ಎಲ್ಲ ಯಾಕೆ ನಿರ್ವಾಹ ಇಲ್ಲ, ಅದ್ರಲ್ಲಿ ಮಾಡಲೇಬೇಕಾದ್ರೆ. ಅದು ನಮ್ಮದೇ ಆದಾಗ ಏನೇ ಇರಪ್ಪ ಫ್ರೀ. ಜೈಲಲ್ಲಿ ಎಷ್ಟೇ ಭೋಗಭಾಗ್ಯ ಕೊಟ್ಟರು ಕೂಡ ಫ್ರೀಡಮ್ಗಿಂತ ಸಮ ಅಲ್ಲ ಅದು. ಸೊ ಮುಕ್ತಿಯಲ್ಲಿ ಏನಾಗುತ್ತೆ ನಮಗೀಗ? ಹಕ್ಕಿಲ್ಲ, ಹಂಗಿಲ್ಲ, ಯಾರು ಹಂಗಿಲ್ಲ. ದೇವರು ನಮ್ಮನ್ನು ಇದು ಮಾಡೋದೇ ಇಲ್ಲ, ಬೈಂಡಿಂಗ್. ದೇವರು ಎಂಥವನು? ದೇವರು ಪರಮ ಕರುಣಾಳು. ಗೊತ್ತಿದ್ದು ಯಾರ ಜೊತೆಗೆ ಹೋದರೂ ಕೂಡ ಒಂದು ನಿರ್ಬಂಧ ಇರ್ತದೆ, ದೇವ್ರ ಜೊತೆ ನಿರ್ಬಂಧ ಇಲ್ಲ. ಯಾತಕ್ಕೆ ಅಂದರೆ ಆತ ಸ್ವತಂತ್ರ ನಮ್ಮಿಂದ ಏನೂ ಆಗಬೇಕಾಗಿಲ್ಲ ಆತನಿಗೆ. ತಿಳಿತಾ? ಇವೆಲ್ಲ ತಿಳ್ಕೊಂಡ್ರೆ ನಿಜವಾದ ಸ್ವಾತಂತ್ರ್ಯದ ಸುಖ ಯಾವಾಗ ಬರೋದಿಲ್ಲ, ಬೇರೆ ಏನು ಬಂದರೂ ಬರೋದಿಲ್ಲ. ಆದರೆ ಸ್ವಾತಂತ್ರ್ಯ ನಮಗಿಲ್ಲ. ಅವಾಗೇನು ಮಾಡಬೇಕೀಗ? ಸ್ವತಂತ್ರನಾದವನು ಅಧೀನ ಆಗಿಬಿಡ್ಬೇಕು. ಅವಾಗೇನಾಗುತ್ತೆ? ಹೋಗ್ಬೋದು. ಹೇಳಿದ್ರೆ ಡೆಲ್ಲಿಗೆ ಹೋಗಿ 2 ಗಂಟೆಗೆ ಹೋಗಕ್ಕೆ ಬರೋದಿಲ್ಲ, ಪ್ಲೇನ್ ಹೋಗುತ್ತೆ. ಕೂತ್ರೆ ನಾವು ಹೋಗಿಬಿಡ್ತೇವೆ. ಆದ್ದರಿಂದ ದೇವ್ರನ್ನ ಆಶ್ರಯಿಸಿದ್ರೆ ಹೇಗಿರ್ತೇವೆ ನಾವೀಗ? ಸ್ವತಂತ್ರನಾದ ಪರಮಾತ್ಮನ ಆಶ್ರಯಿಸಿಬಿಟ್ರೆ ನಾವು ಹೇಗಿರ್ಬೋದು? ಸ್ವತಂತ್ರ ಇದ್ದಾಗೆ ಇರ್ಬೋದು. ಸ್ವತಂತ್ರ ಇದ್ದಾಗಿರ್ಬೋದು. ಯಾವ ಬೈಂಡಿಂಗೂ ಇಲ್ಲ. ಇದು ವಿಶೇಷ. ವಿಪಶ್ಚಿತ ಬ್ರಹ್ಮಣ. ವಿಪಶ್ಚಿತ ಅಂದ್ರೇನು? ನಮಗಿಂತ ದೊಡ್ಡ ಜ್ಞಾನಿ. ವಿಪಶ್ಚಿತ ಅಂದರೆ ಜ್ಞಾನಿಯಾದ ಬ್ರಹ್ಮದೇವರ ಜೊತೆಗಿದ್ದು ಅವ್ರ ಜೊತೆಗೇ ಮುಕ್ತಿಗೆ ಹೊರತು ಬ್ರಹ್ಮದೇವರು ಬೈಪಾಸ್ ಮಾಡೋಕ್ಕೆ ಬರೋದಿಲ್ಲ. ಬ್ರಹ್ಮದೇವರು ಮುಂದಿಟ್ಕೊಂಡೇ ಹೋಗಬೇಕೆ ಹೊರತು ಹಾಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಇದೆಲ್ಲ ಎಷ್ಟು ವಿಷಯ ಪೂರ್ತಿ ಆಚಾರ ಸಿದ್ಧಾಂತ ಇದೆ. ಪರಮೇ ವ್ಯೋಮನ್ ಜಡ ಭೇದ ಹೇಳಿದರು, ಗುಹಾ ಬೇರೆ, ವ್ಯೋಮ ಬೇರೆ, ಜಡ ಭೇದ, ಜೀವ ಬೇರೆ, ಹೃದಯದಲ್ಲಿ ನೋಡಬೇಕು, ಜೀವೇಶ್ವರ ಭೇದ ಬೇರೆ. ಬ್ರಹ್ಮದೇವರು ಜೀವೋತ್ತಮರು, ವಿಪಸ್ಥಿತ ಅಂತ ಕರೆದರು. ಬಹುವಚನದ ಎಲ್ಲ ಕಾಮನೆಗಳು ಅಂತ ಹೇಳಿದರು. ಎಲ್ಲ ಪೂರ್ತಿ ಪಂಚಭೇದನೂ ಕಾಣಿಸುತ್ತಾರೆ. ಹರಿಸರ್ವೋತ್ತಮತ್ವ ಅಂತ ಹೇಳೋದು ಎಲ್ಲ ಭೇದಗಳು ಪ್ರಪಂಚಗಳು ಕೂಡ ಸೇರಿಕೊಂಡ್ಬಿಟ್ಟಿದೆ. ಎಲ್ಲರೂ ತೈತರಿಯದ 2ನೇ ವಲ್ಲಿ ಶುರುವಾಗೋದೇ ಇದರಿಂದ. ಅರ್ಥ ಆಯ್ತಾ? 2ನೇ ವಲ್ಲಿ ಇದೆಯಲ್ಲ ತೈತರಿಯ ಉಪನಿಷತ್ತಿನಲ್ಲಿ, ಆ ಶುರುವಾಗೋದೇ ಇದರಿಂದ. ಅದು ಇದು ಇಲ್ಲ ಅಂತ ಹೇಳೋಂಗಿಲ್ಲ. ಮತ್ತು ನೀವು ಅದಕ್ಕೆ ಆಚಾರ್ಯ ಇನ್ನೊಬ್ಬರನ್ನ ವಾದದಲ್ಲಿ ಸೋಲಿಸ್ಬೇಕಾದ್ರೆ ಅಪ್ರಸಿದ್ಧ ಶ್ರುತಿ ಕೋಟ್ ಮಾಡೋದಿಲ್ಲ, ಅವ್ರು ಒಪ್ಪಿರೋ ಶ್ರುತಿನೇ ಕೋಟ್ ಮಾಡ್ತಾರೆ. ಪ್ರಮೇಯ ಹೇಳಬೇಕಾದ್ರೆ ಶಿಷ್ಯರಿಗೆ ಹೇಳ್ತಾರೆ, ಅದು ನಿಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಯೋ ವೇದಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಸ್ಥಿತ. ಏತಂ ಆನಂದಮಯಮಾತ್ಮಾನಂ ಉಪಸಂಕ್ರಮ್ಯ ವಿಮಾನ್ ಲೋಕಾನ್ ಕಾಮಾನ್ನಿ ಕಾಮರೂಪ್ಯನುಸಂಚರನ್ ಏತತ್ ಸಾಮಗಾಯನ್ನಾಸ್ತೆ. ಇದೆಲ್ಲ ತೈತಿರಿಯನೇ. ಏತಂ ಆನಂದಮಯಮಾತ್ಮಾನಂ ಉಪಸಂಕ್ರಮ್ಯ ಅಂತ ಪರಮಾತ್ಮನ ಹತ್ತಿರ ಹೋಗಿ, ಐಕ್ಯ ಹೋಗಿ ಅಂತ ಹೇಳೇ ಇಲ್ಲ. ಇದು ದೇವರ ಹತ್ರ ಹೋದ ಅಂತ ಹೇಳಿದ್ರು. ದೇವರ ಐಕ್ಯವಂತ ಪದ ಉಪಯೋಗಿಸೇ ಇಲ್ಲ. ಎಲ್ಲಿಂದ ತರ್ತೀರ ಐಕ್ಯ ನೀವೀಗ? ಇವಾನ್ ಲೋಕಾನ್, ಎಲ್ಲ ಲೋಕಗಳನ್ನು ಕೂಡ ಸಂಚಾರ ಮಾಡ್ತಾಯಿದ್ದು, ಎಲ್ಲಿ ಬೇಕಾದ್ರೆ ಓಡಾಡ್ತಾರೆ. ಕಾಮಾನ್ನಿ ಅಂದ್ರೇನು? ಕಾಮ ಅನ್ನ ಇರೋನು ಅನ್ನಿ, ಧನ ಇರೋನು ಧನಿ. ಕಾಮಾನ್ಯ ಅಂದ್ರೇನು? ಬಯಸಿದ ಅನ್ನವನ್ನು ಬಸ್ಕೊಂಡಿರ್ತಾನೆ. ಇಷ್ಟಪಟ್ಟ ಅನ್ನ ಸಿಗ್ತದೆ, ಇಷ್ಟಪಟ್ಟ ಅನ್ನ. ಕಾಮಾನ್ನಿ ಕಾಮರೂಪಿ, ಯಾವ ರೂಪ ಬೇಕಾದ್ರೂ ತಗೋತಾರೆ. ಅದೆಲ್ಲ ಹೇಳಿದ್ದಾರೆ ಉಪನಿಷತ್ತುಗಳಲ್ಲಿ. ಈ ಕಾಮರೂಪ, ಮುಕ್ತರಿಗೆ ಕಾಮರೂಪ ಇದೆ, ಇಷ್ಟಪಟ್ಟ ರೂಪ ತಗೋಬೋದು. ಅವ್ರ ಸ್ವರೂಪ ಏನೇ ಇದ್ದರೂ ಕೂಡ ವಿಹಾರಕ್ಕೋಸ್ಕರ
ಯಾವ ರೂಪ ಬೇಕಾದ್ರೂ ತಗೊಳ್ಬೋದು, ಅಲ್ಲಿ ಲೋಕ ಯಾವ ಲೋಕಕ್ಕೆ ಬೇಕಾದ್ರೂ ಹೋಗ್ಬೋದು. ಇಲ್ಲಿ ಅನ್ನ ಶಬ್ದ ಭೋಗವಾಚಕ, ಇದಂಥ ಭೋಗ ಬೇಕಾದ್ರೂ ಅನುಭವಿಸ್ಬೋದು. ಅನುಸಂಚಾರನ್ ಸಂಚಾರ ಮಾಡ್ಕೊಂಡಿರ್ತಾನೆ. ಏತತ್ ಸಾಮಗಾಯನ್ ನಾಸ್ತಿ, ಸಾಮಗಾನವನ್ನು ಮಾಡ್ತಾ ದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ತಾರತಮ್ಯ ಎಲ್ಲ ಉಳ್ಕೊಳ್ತು ಮತ್ತೆ ಹಾಗೇನೆ. ಒಂದೊಂದು ವಾಕ್ಯದಲ್ಲೂ ಕೂಡ, ಪ್ರತಿ ವಾಕ್ಯದಲ್ಲೂ ಕೂಡ ಪಂಚಭೇದಾದಿ ನಿರೂಪಣೆ ಆಗಿದೆ. ಇಲ್ಲಿ ಐಕ್ಯದ ಹೆಸರು ಕೂಡ ಇಲ್ಲ, ಅದರಲ್ಲೆಲ್ಲೋ ಏನು ಐಕ್ಯದ ಹೆಸರು ಬಂದಿಲ್ಲ. ಏನ ಹೌದೌದು, ಪ್ರಾಕೃತ ಹೆಸರೇ ಇಲ್ಲ, ಎಲ್ಲ ಅಪ್ರಾಕೃತ. ಇಷ್ಟ ಅವನಿಗೆ ಬೇಕಾದರೆ ತೊಗೋಬೇಕು ಅಂತಿಲ್ಲ, ಬೇಕಾ ತೊಗೋಬೇಡ ಬಿಟ್ಬಿಡು ಅಷ್ಟೇ. ಬಡಿಸಿರ್ತಾರೆ ಬೇಕಾದ್ರೆ ತಿನ್ನಿ ಸಾಕಾರ ಬಿಡಿ ಅಂತಾರಲ್ಲ. ಯಾರಿಗೆ? ಹೌದು, ಸ್ವರೂಪ ಇದ್ದೇ ಇದೆ. ಬರ್ಬೋದು. ಅದೂ ಬರ್ಬೋದು, ಬೇರೆ ತೊಗೋಬೋದು. ಫ್ರೀ ಫ್ರೀ ಅಂದರೆ ಏನು ಬೇಕಾದ್ರೆ ಮಾಡ್ಬೋದು. ಏನು ತೊಗೊಂಡ್ರು 4 ಕಡೆ ತೆಟ್ಟಿದ್ರೆ ಯಾವ ತೊಗೊಂಡ್ರು 4 ಕಡೆ. ಹಾಂ, ಯಾವುದಕ್ಕೆ? ಹೌದು ಹೇಳಿದ್ದಲ್ಲ, ಮತ್ತೆ ನಿರ್ಬಂಧ ಫಾರ್ ಎವರ್, ಅದು ಫಾರ್ ಎಕ್ಸ್ಪೈರಿ ಡೇಟ್ ಇಲ್ಲ ಅವಕ್ಕೆಲ್ಲ. ಗೊತ್ತಾಯ್ತಾ? ಟೆಂಪ್ರರಿ ಪೋಸ್ಟರ್ ಅಪಾಯಿಂಟ್ ಮಾಡಿದ್ದಾರೆ, ಸ್ಯಾಲ್ರಿಲಿ ವ್ಯತ್ಯಾಸ ಇಲ್ಲ. ಗೊತ್ತಾಯ್ತು, ಟೈಮ್ ಕೊಟ್ಟಿದ್ದಾರೆ 9 months 10 months, ಅಲ್ಲಿಗೆ ಯಾರು ಶುರುವಾಗ್ತಿರುತ್ತಾಗಲೇ ಅದು ಕೊಟ್ಟಿಲ್ಲ. ಬಟ್ ಎನಿ ಟೈಮ್ ಅಂತ ಹಾಕಿ, ಅದು ಡೇಂಜರ್. ಇದು ಕೂಡ 9 months ಕೊಟ್ಟರು ಡೇಂಜರ್. ಎನಿ ಟೈಮ್ ಅಂದರೆ ಅದು ಕಡಿಮೆ ಆಗ್ಬೋದು, ಜಾಸ್ತಿನೇ ಆಗ್ಬೋದು. 9 months ಕೂಡ ಗ್ಯಾರಂಟಿ ಅಲ್ಲ, ಆಗ ಇನ್ನೂ ಮೊದಲೇ ಆಗೋದು, ಜಾಸ್ತಿ ಆಗೋದು. ಬಟ್ ರಿಸ್ಕ್ ಇದ್ದೇ ಇದೆ. ಏನದು? ಇಟ್ ಇಸ್ ನಾಟ್ ಪರ್ಮನೆಂಟ್. ಇದು ಪರ್ಮನೆಂಟ್ ಅಂತಷ್ಟು ಏನಾಯ್ತು ಅವನಿಗೀಗ? ಫ್ರೀ ಆಗಿಬಿಡುತ್ತೆ. ಅನಾವೃತ್ತಿ ಶಬ್ದ, ತನಾವೃತ್ತಿ ಶಬ್ದ. ಸ್ವರ್ಗಕ್ಕೆಲ್ಲ ಇದೆ. ದೊಡ್ಡ ದೋಷ ಏನದರಲ್ಲಿ? ವಾಪಸ್ ಬರಲೇಬೇಕು, ನಿತ್ಯ ಅಲ್ಲ ಅದು. ಮತ್ತು ಪರ್ಫೆಕ್ಷನ್ ಇಲ್ಲ, ಪೂರ್ಣತ್ವ ಇಲ್ಲ, ನಿತ್ಯತ್ವ ಇಲ್ಲ. ಮುಕ್ತಿಯಲ್ಲಿ ಮಾತ್ರ ಇರೋದೇನದು ಅಂದರೆ, ಇಲ್ಲಿಂದ ತೊಗೊಂಡ್ರೆ ಸ್ವರ್ಗದಿಂದ ಹಿಡಿದು ಭೂಲೋಕದವರೆಗೆ ಇವು ಕಾಮನ್ ಡಿಫೆಕ್ಟ್ಸ್ ಇವೆರಡು. ಅನಿತ್ಯತ್ವ ಮತ್ತು ಅಪೂರ್ಣತ್ವ ಕಾಮನ್. ಸ್ವರ್ಗದಲ್ಲಿ ದುಃಖ ಇಲ್ಲ, ಆದರೆ ಅಪೂರ್ಣತ್ವ ಇದೆ. ಭೂಲೋಕದಲ್ಲಿ ದುಃಖನೂ ಸೇರ್ಕೊಂಡ್ಬಿಟ್ಟಿದೆ. ಅಲ್ಲಿ ದುಃಖ ಇಲ್ಲ, ಅಪೂರ್ಣತ್ವ ಇದೆ, ಅನಿತ್ಯತ್ವ ಇದೆ. ಅಲ್ಲಿಲ್ಲ ಸ್ವರ್ಗ. ಆ ಜನ ಸ್ವರ್ಗಲೋಕದ ಮೇಲಿನ ಲೋಕಗಳೆಲ್ಲ ಯಾವುವು? ಗ್ಯಾರಂಟಿ. ಅಲ್ಲಿ ಮುಕ್ತಿ ಹೋಗೋದು ಗ್ಯಾರಂಟಿ. ಅಲ್ಲಿ ಹೋಗ್ಬಿಟ್ಟು ವಾಪಸ್ ಬರೋದು. ನೀವು ವಿಧಾನಸೌಧದ ಮನೆ ಇರೋದಕ್ಕೂ ದೂರ ಇರೋದು, ಔಟ್ಸ್ಕರ್ಟ್ಸಲ್ಲಿರೋದಕ್ಕೆ ಆಗೋ ಹಾಗೆ. ಬೆಂಗಳೂರೇ. ಬಟ್ ಈ ಫೆಸಿಲಿಟಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಸಿಟಿ ಎಲ್ಲ ಅದೆಲ್ಲ ಸಿಗುತ್ತೆ, ಅದೆಲ್ಲ ಬೇರೆ ಆಗೋದಿಲ್ಲ. ಅದು ಮುಕ್ತರ. ಇನ್ನೂ ಮುಕ್ತಿ ಗ್ಯಾರಂಟಿ. ಈಗ ಹೋಗೋ ಇನ್ನೂ ಟೈಮ್ ಇದೆ. ಬ್ರಹ್ಮಲೋಕಕ್ಕೆ ಹೋಗಿಬಿಟ್ರೆ ಯಾಜಿಫ್ ಮುಕ್ತಿನೇ. ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅದಕ್ಕೆ. ನಿತ್ಯತ್ವ ಹೋಗೋದಿಲ್ಲ. ಮುಂದೆ ದೇಹ ಬಿಟ್ಟು ವಾಪಸ್ ಮುಂದಕ್ಕೆ ಹೋಗ್ತಾನೆ. ಪ್ರಮೋಷನ್ ಡ್ಯೂ ಇದೆ, ಇದರಲ್ಲಿ ನಿತ್ಯನೇ. ಪ್ರಮೋಷನ್ ಇನ್ನೂ ಮುಂದೆ ಹೋಗ್ತಾನೆ ಅಷ್ಟೇ, ವಾಪಸ್ ಬರೋ ಚಾನ್ಸ್ ಇಲ್ಲ. ಬರೋದಿಲ್ಲ. ಬಟ್ ಇದರಲ್ಲಿಲ್ಲ. ಸ್ವರ್ಗಕ್ಕೆ ಹೋದರೆ ವಾಪಸ್ ಬರ್ಬೋದು, ಇಲ್ಲಿ ವಾಪಸ್ ಬರದೆ ಮುಂದೆ ಹೋಗ್ಬೋದು. ರುಚಾಂ ತ್ವಃ ಪೋಷಮಾಸ್ತೆ ಪುಪುಷ್ವಾನ್ ಗಾಯತ್ರಂ ತೋ ಗಾಯತಿ ಶಕ್ವರೀಷು ಬ್ರಹ್ಮ ತೋ ವದತಿ ಜಾತ ವಿದ್ಯಾಂ ಯಜ್ಞಸ್ಯ ಮಾತ್ರಾಂ ವಿಮಿಮೀತ ಉತ್ಸಾಹ. ಅದಿಷ್ಟು ಕೂಡ ನಾಳೆ ಅಂದರೆ ಇದಿಷ್ಟು ಎಲ್ಲಿ ತೋರಿಸ್ತಾ ಇದ್ದಾರೆ, ಎಲ್ಲಿದೆ ತೋರಿಸೋದು. ಅವರೇ ಒಪ್ಪಿರೋ ವಾಕ್ಯಗಳನ್ನು ಕೊಟ್ಟು ಎಲ್ಲ ರೀತಿಯಲ್ಲಿ ಹೇಳ್ತಾ, ಎಲ್ಲೂ ಅಭೇದಕ್ಕೆ ಭೇದಕ್ಕೆ ಪ್ರಮಾಣ ಇಲ್ಲ ಅಂತೀಯಲ್ಲ, ಎಷ್ಟಿದೆ ಪ್ರಮಾಣ ನೋಡು. ಅಭೇದಕ್ಕೆ ಪ್ರಮಾಣ ಇಲ್ಲ ಅಂತ ಹೇಳಬೇಕು ನ್ಯಾಯವಾಗಿ. ಭೇದಕ್ಕಿರೋಷ್ಟು ಪ್ರಮಾಣ ಯಾವ್ಯಾವುದಕ್ಕಿಲ್ಲ. ಓ ನಾರಾಯಣಂ